देखिए आज नया पाठ के बारे में जानकारी प्राप्त करेंगे। इसके बारे में एक दो प्रश्नों पूछता हूं, प्रश्नों को जवाब देना चाहिए। देखिए आज ये पालतू जानवरों का नाम बताइए। पालतू जानवर इसका मतलब ಸಾಕು ಪ್ರಾಣಿಗಳ ಹೆಸರನ್ನು ತಿಳಿಸಿ। ಯಾರಾದರೂ ಸಾಕು ಪ್ರಾಣಿಗಳು? ಕುತ್ತ, ನಾಯಿ, बिल्ली, बेक्को, गाय, हसू, बैल, एत्त, ये सब क्या है? पालतू जानवर है। ಇವೆಲ್ಲವೂ ಕೂಡ ಸಾಕು ಪ್ರಾಣಿಗಳು। ಯಾವ್ಯಾವ ಸಾಕು ಪ್ರಾಣಿಗಳಂದ್ರೆ ಕುತ್ತ, बिल्ली, गाय, बैल। कुत्ता इसका मतलब नाई, बिल्ली इसका मतलब बेटो, गाय का मतलब बैल का मतलब ये सब पालतू जानवर है। ಇವೆಲ್ಲವೂ ಕೂಡ ನಮ್ಮ ಸಾಕು ಪ್ರಾಣಿಗಳು, ಮನೆಯಲ್ಲಿ ಸಾಕ್ತಕ್ಕಂತ ಪ್ರಾಣಿಗಳು। उसी तरह जंगली जानवरों का नाम बताइए। जंगली जानवर इसका मतलब ಕಾಡು ಪ್ರಾಣಿಗಳು। जंगली जानवर कौन कौन सा है? ಯಾವ್ಯಾವ ವಿಧವೆ ಹೇಳಿ ನೋಡೋಣ। जंगली जानवर चीता, हाँ, शेर, बंदर, बाघ। देखिए शेर, बाघ, बंदर, हाथी। देखिए बोलिए शेर, बाघ, बंदर, हाथी। शेर का मतलब सिंह, बाघ का मतलब पुली, बंदर का मतलब हाथी का मतलब आने। सिंह, ಹುಲಿ, ಕೋತಿ, ಆನೆ ಇವೆಲ್ಲವೂ ಏನು? ಕಾಡು ಪ್ರಾಣಿಗಳು। ये सब जंगली जानवर है। ಇವೆಲ್ಲವೂ ಕೂಡ ಕಾಡು ಪ್ರಾಣಿ। हम क्या जंगली जानवर कौन कौन सा है और पालतू जानवर कौन कौन सा है? ಇಲ್ಲಿ ಕಾಡು ಪ್ರಾಣಿಗಳು ಯಾವ್ಯಾವು, ಸಾಕು ಪ್ರಾಣಿಗಳು ಯಾವ್ಯಾವು ಅಂತ ತಿಳ್ಕೊಂಡ್ರಿ, ಹೌದಾ? उसी तरह आज नया पाठ ये बंदर। बंदर का मतलब क्या है? कोती। बांटना इसका मतलब बंदर बांट, कोती हंचिके। इस पद्य के बारे में आज जानकारी प्राप्त करेंगे। ಇಂದು ನಾವು ಬಂದರ್ ಬಾಂಡ್ ಎಂಬ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ। देखिए किताब देखिए, संकलित। इस कविता के बाद बच्चे यह सीखा सकते हैं कि दो व्यक्तियों के झगड़ने से तीसरे का लाभ होता है। ಈ ಪದ್ಯದ ಮುಖಾಂತರ ನೀವು ತಿಳಿದುಕೊಳ್ಳುವ ವಿಚಾರವೇನೆಂದರೆ इस कविता के द्वार ಈ ಪದ್ಯದ ಮುಖಾಂತರ बच्चे विद्यार्थिಗಳು इस कविता के द्वार बच्चे क्या सीख सकते, ಏನನ್ನ ತಿಳಿದುಕೊಳ್ಳುತ್ತಾರೆ ಇದರಿಂದ ವಿದ್ಯಾರ್ಥಿಗಳು ಅಂದ್ರೆ दो व्यक्तियों के झगड़ने से, ಇಬ್ಬರು ವ್ಯಕ್ತಿಗಳ ಜಗಳ, ಮೂರನೆಯ ಲಾಭ, ಇಬ್ಬರು ವ್ಯಕ್ತಿಗಳ ನಡುವೆ ಆಗ್ತಕ್ಕಂತ ಜಗಳ ಮೂರನೆಯವನಿಗೆ ಲಾಭವಾಗುತ್ತದೆ। ಇಬ್ಬರು ಆಡುವ ಜಗಳದಿಂದ ಮೂರನೆಯವನಿಗೆ ಲಾಭವಾಗುತ್ತದೆ ನೋಡಿ। ಆದ್ರಿಂದ ನಾವು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಲಾಭವನ್ನು ಮಾಡಿ ಕೊಡಬಾರದು, ನಾವೇ ಅನುಸರಿಸ್ಕೋಬೇಕು। ಅರ್ಥ ಆಗ್ತದೆ? ಪದ್ಯ ಬಂದಿರೋದು ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ, ಮ್ಯಾವ್ ಮ್ಯಾವ್ ಅಂತ ಒಂದು ಬೆಕ್ಕು ಬಂತು, ಪುಟಾಯಿ ಕಹಿ ಸೆ ರೋಟಿ ಲಾಯಿ। ಆ ಬಂತಲ್ಲ ಮ್ಯಾವ್ ಮ್ಯಾವ್ ಅಂತ ಒಂದು ಬೆಕ್ಕು, ಪುಟಾ ಸೆ ಕಹಿ ಸೆ ರೋಟಿ ಲಾಯಿ, ಎಲ್ಲಿಂದಲೋ ಒಂದು ಯಾರ ಮನೆಯಿಂದಲೋ ತಯಾರು ಮಾಡಿರ್ತಕ್ಕಂಥ ಒಂದು ರೊಟ್ಟಿಯನ್ನ ಬಾಯಲ್ಲಿ ಕಚ್ಕೊಂಡು ಬಂತು। ಬೆಕ್ಕು ವಂಚಾಯ್ಕೊಂಡು ನೋಡಿ, ಬೆಕ್ಕು ವಂಚಾಗ್ತಾ ಇರ್ತವೆ, ನಮಗೆ ಗೊತ್ತಾಗಲ್ಲ। ನಾವು ಇಲ್ದಾಗ ತಕ್ಷಣ ನಾವೆಲ್ಲರೂ ಆ ಕಡೆ ಮನೆಗೂ ಆ ಕಡೆ ಹಿಂದೆ ಮುಂದೆ ಹೋದಾಗ ಬಗ್ಗನ ಬಂದು ಹಾಲು ಕುಡಿದು ಕೆಳಗೆ ಚೆಲ್ಲಿ ಹೋಗ್ಬಿಡ್ತಾರೆ, ಹೌದಾ? ಅದು ಯಾರಾದ್ರೂ
ಬೆಕ್ಕು ನನ್ನ ಮಗಂದು ಏನೋ ಎಲ್ಲ ಹಾಳು ಮಾಡಿಬಿಡ್ತು ಅಂತ ಹೇಳಿ ಮ್ಯಾವ್ ಬಿಲ್ಲಿಯಾಯಿ ಶಬ್ದ ಮಾಡ್ತಾ ಬಂತು. ಒಂದು ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಬಂತು. ಊಟಾಸೆ ಕೈಸೆ ರೊಟ್ಟಿಲ್ಲ ಎಲ್ಲೋ ಒಂದು ಕತ್ಕೊಂಡು ರೊಟ್ಟಿ ತಗೊಂಡ್ ಬಂತು. ರೊಟ್ಟಿ ಕತ್ಕೊಂಬಂದದ್ದು ಒಂದ್ ಮನೆಗಾದ್ರೆ ತಿನ್ನೋದು ಒಂದ್ ಹತ್ರ, ಅದು ಕತ್ಕೊಂಡು ಅಲ್ಲೇ ತಿನ್ನೋದು. ಕತ್ಕೊಂಡು ಬಂದು ಬೇರೆ ಹತ್ರ ಎಲ್ಲಾರು ಮೇಲೋ ಕೆಳಗೋ ಯಾರಲ್ಲೂ ಜಗತ್ತಿಂತ ಆಯಿ ರೊಟ್ಟಿ ಒಂದು ಹೊತ್ಕೊಂಡು ಬಂತು. ತೊಬಿ ದೂಸರೆ ಬಿಲ್ಲಿ ಆಯಿ ಅದನ್ನ ನೋಡಿ ಮತ್ತೊಂದು ಬೆಕ್ಕು ನೋಡ್ತು. ರೊಟ್ಟಿ ಕಚ್ಕೊಂಡ್ಬಂದ್ರೆ ನೋಡಿ ಮತ್ತು ಅದು ಬಂತು ಅಲ್ಲಿಗೆ ಬಂದು ಉಸ್ನೆ ಬಿ ಕುಚ್ ಅಕಡ ದಿಕ್ಕಾಯಿ ಅದನ್ನು ನೋಡಿದ ತಕ್ಷಣ ನನಗೂ ಕೂಡ ಅದ್ರಾಗ ಪಾಲು ಇದೆ, ನನಗೂ ಕೂಡ ಅದ್ರಾಗ ಅರ್ಧ ಭಾಗ ಬರ್ಬೇಕು, ನಾನು ತರ್ಬೇಕು ಅನ್ಕೊಂಡಿದ್ದೆ ರೊಟ್ಟಿನ, ನೀನ್ ತಂದುದ್ಯಾ, ನಾನ್ ತರ್ಬೇಕು ಅಂತ ವಂಚಾಗ್ತಾ ಇದ್ದೆ. ಏನ್ ಮಾಡಿದೆ ಅಷ್ಟೊತ್ತಿಗೆ ನೀನೇ ತಗೊಂಬಂದಿದ್ಯಾ, ನನಗ್ ಸೇರ್ತಕ್ಕಂಥ ರೊಟ್ಟಿ ನನಗ್ ಬೇಕು ಅಂತ ವಾದ ಮಾಡ್ತಾರೆ. ಬೋಲಿ ಯಹಾ ತೋ ಮೇರಿ ರೋಟಿ. ಎರಡನೇ ಬೆಕ್ಕು ಬಂತ್ ನೋಡಿ. ಆ ಎರಡನೇ ಬೆಕ್ಕು ಹೇಳ್ತಾ ಇತ್ತಂತೆ ಯಹಾ ತೋ ಮೇರಿ ರೋಟಿ, ನೋಡೋ ಇದು ನನಗೆ ಸೇರ್ತಕ್ಕಂಥ ರೊಟ್ಟಿ. ಬೋಲಿ ಯಹಾ ತೋ ಮೇರಿ ರೋಟಿ ಹೇಳ್ತಂತೆ. ಎರಡನೇ ಬಾರಿ ಬಂತಲ್ಲ ಬೇಕು, ನೋಡ್ತಾ ಇರ್ರಿ ಅಮ್ಮ, ಎಲ್ಲಿ ನೋಡ್ತಾ ಇದೀಯಾ? ಯಹಾ ತೋ ಮೇರಿ ರೋಟಿ, ನನಗೆ ಸೇರ್ತಕ್ಕಂಥ ಭಾಗ, ನನ್ನ ಭಾಗಕ್ಕೆ ಸೇರ್ತಕ್ಕಂಥದ್ದು, ನನಗೆ ಅರ್ಧ ಬೇಕು, ನಂದು ರೊಟ್ಟಿ ನನಗೆ ಸೇರ್ಬೇಕು ಅಂತಂತೆ. ಚಿನ್ಕೆಲಾಯಿತು ಕಿ ಕೋಟಿ. ಚಿನ್ನ ಅಂದ್ರೆ ಕಸ್ಕೊಳ್ಳೋದಿಕ್ಕೆ ಹೋಗುತ್ತೆ. ನನಗೆ ಅರ್ಧ ಭಾಗ ಬೇಕು, ನನಗೆ ಸೇರ್ಬೇಕು, ನಾನ್ ತಗೊಂಡ್ ಬರ್ಬೇಕು ಅಂತ ಇದ್ದೆ, ಅದು ನಿಂತಂದ್ರೆ ನಂದು ಅಂತ ಏನ್ ಮಾಡಿದ್ವು, ಅದು ನನಗೆ ಅಂತ ಹೇಳ್ತಾ ಇದ್ದೆ, ಇದು ನಂದು ಅಂತ ಹೇಳ್ತಾರೆ. ಮೇರಿ ರೋಟಿ ಮುಚ್ಕೋದೇದೋ, ನೋಡು ಒಳ್ಳೆ ಮಾತನ್ನ ಹೇಳ್ತಾ ಇದೀನಿ, ನಾನು ರೊಟ್ಟಿ ನನ್ನ ಭಾಗ ನನ್ನ ಕಡೆ ಕೊಟ್ಬಿಡು, ಇಲ್ಲ ಅಂದ್ರೆ ನಾನು ಅಷ್ಟು ಕಸ್ಕೊಂಡ್ಬಿಡ್ತೀನಿ. ಮೇರಿ ರೋಟಿ ಮುಚ್ಕೋದೇದೋ, ನನ್ನ ರೊಟ್ಟಿ ನನಗೆ ಕೊಟ್ಬಿಡು, ನೋಡು ಇಲ್ಲ ಅಂದ್ರೆ ತುಂಬಾನೇ ಜಗಳ ಆಗುತ್ತೆ ನೋಡು ಅಂತ. ಆಮೇಲೆ ನಹಿತೋ ಮುಜಸೆ ಜಗಡ್ಲೇಲೆ, ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ, ಅದು ಕೊಡ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ. ನಹಿತೋ ಮುಜಸೆ ಜಗಡ ಲೇಲೆ, ನೋಡೋ ತುಂಬಾನೇ ಜಗಳ ಆಡ್ಬೇಕಾಗುತ್ತೆ, ರೊಟ್ಟಿ ಕೊಡ್ತಾ ಇದ್ದೆ, ರೊಟ್ಟಿ ಬೇಕೇ ಬೇಕು ನನಗೆ ಕೊಡೋ, ಇದು ನನ್ನ ಭಾಗಕ್ಕೆ ಸೇರಿದ್ದು, ನಂದು ಅಂತ ವಾದ ಮಾಡ್ತಾ ಇದ್ದೆ. ನೋಡಿ ಮಕ್ಕಳೇ, ಬಂದರ್ನೆ ದೇಖಾ ಯಹಾ ಜಗಡ, ಬಂದರ್ನೆ ದೇಖಾ ಯಹಾ ಜಗಡ. ಇವೆರಡೂ ಬೆಕ್ಕುಗಳು ಜಗಳ ಮತ್ತ ಜಗಳ ಆಡ್ತಕ್ಕಂಥದ್ದನ್ನ ನೋಡಿದ್ವಿ. ಏನ್ರಿ, ಎರಡು ಬೆಕ್ಕು ಜಗಳ ಇಸ್ಕ ಮತ್ತಬ್ ಕ್ಯಾ ಹೈ? ಜಗಳ ಅಂದ್ರೇನು? ಜಗಳ. ಕನ್ನಡದಲ್ಲಿ ಏನ್ ಹೇಳ್ತೀವಿ ಇದನ್ನ? ಜಗಳ. ಹಿಂದಿಯಲ್ಲಿ ಏನ್ ಹೇಳ್ತೀವಿ? ಜಗಳ. ಹೇಳ್ರಿ, ಜಗಳ ಕಾ ಮತ್ಲಬ್ ಯಾವ ಜಗಳ ಆಡ್ತಾನವೆ? ಎಷ್ಟು ಬೆಕ್ಕುಗಳು ಜಗಳ ಆಡ್ತಾನವೆ? ಯಾವ ವಿಚಾರಕ್ಕೆ ಜಗಳ ಆಡ್ತದವೆ? ರೊಟ್ಟಿ ವಿಚಾರಕ್ಕೆ ಎರಡು ಬೆಕ್ಕುಗಳು ಜಗಳ ಆಡ್ತದೆ. ಇದು ನಂದು, ನನಗೆ ಸೇರ್ತಕ್ಕಂಥದ್ದು, ನಂದು ಅಂತ ನೋಡಿ. ಬಂದರ್ ಜಗಳ. ಕೋತಿಗಳು ತುಂಬಾ ಬುದ್ಧಿವಂತ ಕೋತಿಗಳು ಇರ್ತವೆ. ಮೇಲೆ ಒಂದು ಮರದ ಮೇಲೆ ಯಾವುದೋ ಒಂದು ರೆಂಬೆ ಕೆಳಗೆ ಸೊಪ್ಪಿನಲ್ಲಿ ಬಚ್ಚಾಕೊಂಡು ಇವೆರಡೂ ಬೆಕ್ಕುಗಳು ಜಗಳ ಆಡ್ತಕ್ಕಂಥದ್ದನ್ನ ಏನ್ ಮಾಡ್ತಾ ಇದೆ? ನೋಡ್ತಾ ಇದ್ದಂಗೆ ಕೋತಿ ಪಂಚಾಯತ್ ನೋಡಿತು. ಎರಡು ಬೆಕ್ಕುಗಳು ತುಂಬಾನೇ ಜಗಳ ಆಡ್ತದೆ ನೋಡಿ. ಬುದ್ಧಿವಂತ ಕೋತಿ ಬಂದರ್ನೆ ದೇಖಾ ಯಹಾ ಜಗಳ. ಕೋತಿ ನೋಡ್ತು, ಐಡಿಯಾ ಮಾಡ್ತು, ಲೇ ತರೂಜ್ ವಹಾನ್ ಸೆ ಆಡ. ತರೂಜ್ ಅಂದ್ರೆ ಹೇಳ್ರಿ, ತರೂಜ್ ಅಂದ್ರೆ ತಕ್ಕಡಿ. ತರೂಜ್ का मतलब क्या है? ತಕ್ಕಡಿ. ನೋಡಿ, ಈ ಬುದ್ಧಿವಂತ ಕೋತಿ ಮರದ ಮೇಲೆ ಕುತ್ಕೊಂಡು ಎರಡು ಬೆಕ್ಕುಗಳು ಜಗಳ ಮಾಡ್ತಕ್ಕಂಥದ್ದನ್ನ ನೋಡ್ತು. ನೋಡಿ, ಅಲ್ಲ ಇವನ ಇದು ಒಂದು ಸರಿಯಾಗಿ ಐಡಿಯಾ ಮಾಡ್ಬೇಕಲ್ಲ, ಏನಾದ್ರೂ ಮಾಡಿ ಆ ರೊಟ್ಟಿನ ನಾನು ತಿನ್ಬೇಕಲ್ಲ ಯೋಚನೆ ಮಾಡಿ ಒಂದು ತಕ್ಕಡಿ ಇಟ್ಕೊಂಡು ಅವ್ನ ಗೂಡಿನಲ್ಲಿ ನೋಡಿ ಎಂತ ಬುದ್ಧಿವಂತ ಕೋತಿ. ತರೂಜ್ ತಕ್ಕಡಿ ತಗೊಂಡು ಬಂತ ನೋಡಿ. ತರೂಜ್ ವಹಾನ್ ಸೆ ಆಡ. ತಡೀರಿ ಜಗಳ ಯಾಕೆ ಜಗಳ ಆಡ್ತಾ ಇದ್ದೀರಾ? ಬಂದು
ಬಂತು. ಬೋಲಾ ಹೇಳ್ತಂತೆ ಕೋತಿ, ಜಗಳ ಠೀಕ್ ನಹೀ ಹೈ. ಅಲ್ರು ಬೆಕ್ಕುಗಳ ಯಾಕೆ ಜಗಳ ಆಗ್ತದೆ? ಜಗಳ ಆಡೋದು ಒಳ್ಳೇದಲ್ಲ. ಇಷ್ಟು ವಿಚಾರಕ್ಕೆ ಸಣ್ಣ ವಿಚಾರ ಜಗಳ ಆಗ್ತಾರ? ಜಗಳ ಮಾಡಬೇಡಿ. ಬಾಂಟ್ಗೆ ಕಾನ ಬಾತ್ ಸಹಿ. ಬಾಂಟ್ ಅಂದ್ರೇನು? ಭಾಗ. ಬಾಂಟ್ ಅಂದ್ರೇನು? ಬಾಂಟ್. ಬಾಂಟ್ इसका मतलब ನೋಡಿ, ನೀವ್ ಯಾಕೋ ಈ ರೀತಿ ಜಗಳ ಮಾಡ್ತಾ ಇದ್ದೀರಾ? ನಿಮಗೆ ಬುದ್ಧಿ ಗಿದ್ದಿ ಐತಿಲ್ಲ? ಯಾವನಾದ್ರು ಜಗಳ ಮಾಡ್ತಾನ? ಜಗಳ ಮಾಡ್ಕೋಬಾರ್ದು. ಬಾಂಟ್ಗೆ ಕಾನ. ಕಾನ ಅಂದ್ರೆ ಊಟ. ಇಬ್ಬರಿಗೂ ಸರಿಭಾಗವಾಗಿ ಮಾಡ್ಕೊಡ್ತೀನಿ, ತಿನ್ರಿ. ಯಾಕೆ ಜಗಳ ಮಾಡ್ಕೊಡ್ತೀರಾ? ಈಗ ನೀನು ನಂದು ಅಂತ ಹೇಳ್ತಾರೆ, ಅದು ನಂದು, ನನಗೆ ಸೇರೋದು, ನನಗೆ ಸೇರೋದು. ಇದು ಬೇಡ. ಕರೆಕ್ಟಾಗಿ ರೊಟ್ಟಿನ ಅರ್ಧ ಭಾಗ ಮಾಡಿ, ಇಬ್ರು ಅರ್ಧ ಅರ್ಧ ತಿನ್ರಿ. ಬಾತ್ ಸಹಿ ಹೈ. ಅವಾಗ ಕರೆಕ್ಟ್ ಆಗುತ್ತೆ. ಏನ್ ಹೇಳ್ತೀರಾ? ಬಾಂಟ್ಗೆ ಕಾರಣ ಬಾತ್ ಸಹಿ ಹೈ. ಇಬ್ರು ಅರ್ಧ ತಿನ್ರಿ, ಸಮಸ್ಯೆನೇ ಮುಗಿದೋಯ್ತು. ಈ ರೀತಿ ಹೇಳ್ತು ಹೋಗಿ. ಹೇಳಿದ್ಮೇಲೆ ರೋಟಿಗೆ ದೋ ಟುಕಡೆ ಕರ್ ದೇ. लकड़ी रकम तो कोती तरोज लेके हाथ में लेकर एक रोटी है ना, रोटी को दो टुकड़े करके आधा आधा रोटी को वो तरोज में रख लिया. ಆ ಅರ್ಧ ಅರ್ಧ ರೊಟ್ಟಿಯನ್ನು ತಕಡಿಯಲ್ಲಿ ಇಡ್ತು. ಯಾವ್ದು ಇಟ್ಟದ್ದು? ಯಾರ ಮೇಲೆ ಇಡ್ತು? ಏನ? ಎಷ್ಟೆಷ್ಟು ಇಡ್ತು? ಅರ್ಧ ಅರ್ಧ ಭಾಗವನ್ನ ರೊಟ್ಟಿಯನ್ನ ತಕಡಿಯಲ್ಲಿ ಇಟ್ಟು ಎತ್ತಿತು. रोटी के दो टुकड़े पर के बंदर ने पलड़ों पर करके, बंदर ने पलड़ों पर करके. पलड़ो ಅಂದ್ರೆ ಸ್ವಲ್ಪ ಯಾವ್ದು ಭಾಗ ಹೆಚ್ಚಾಗಿರುತ್ತೆ ನೋಡಿ, ಸ್ವಲ್ಪ ಒಂದು ಈ ತಕಡಿ ಎರಡು ಅರ್ಧ ಇಟ್ಟೆ ಒಂಚೂರು ಎತ್ತಿದಾಗ ಯಾವ್ದಾದ್ರು ಒಂದು ಸ್ವಲ್ಪ ಕೆಳಗೆ ಮೇಲೆ ಆಗುತ್ತೆ ನೋಡಿ, ಹಿಂದೆ ಮುಂದೆ ಆಗುತ್ತಾ? ಯಾವ್ದು ಸ್ವಲ್ಪ ಜಾಸ್ತಿ ಆಗುತ್ತೋ ಅದನ್ನ ಏನ್ ಮಾಡ್ತೋ? ಪಲಡೋ ಪರ್ ಗರ್ಕೆ, ಸ್ವಲ್ಪ ಮುಟ್ಕೊಂಡು ಗರ್ಕೆ ಹೊಟ್ಟೆ ಒಳಗೆ ಮುರಿತು. ಈ ಕಡೆ ಸ್ವಲ್ಪ ಜಾಸ್ತಿ ಇತ್ತು, ಕೆಳಗೆ ಬಂತ ತಕಡಿ. ಇದು ತೂಕ ಜಾಸ್ತಿ ತಾನೆ? ಜಾಸ್ತಿ ಇದ್ದಾಗ ಅದರ ಅಧಿಕ ಜೋ ಬೇಕಾ ಟುಕಡ ಕಾಯ. ಏನ್ ಮಾಡ್ತು ಕೋತಿ? ತಕಡಿಯಲ್ಲಿ ಅರ್ಧ ಅರ್ಧ ಭಾಗ ಮಾಡ್ತು. ಅರ್ಧ ಭಾಗ ಮಾಡಿದ್ನ ಸ್ವಲ್ಪ ಹೆಚ್ಚಾತಲ್ಲ, ಸ್ವಲ್ಪ ಮುರ್ಕಂತ ಮತ್ತೆ ತಕಡಿ. ಈ ಕಡೆ ಏನಾಯ್ತು? ಜಾಸ್ತಿ ಆತಲ್ಲ. ಹಿಂಗೆ ಬಡಾ ದೂಸರಾ ಉಸ್ಮೆ ಚಬಾಯ. ಬಡಾ ದೂಸರಾ ಹೆಚ್ಚಾಯ್ತಲ್ಲ, ರೊಟ್ಟಿ ಹೆಚ್ಚಾಗಿದ್ನು ಚಬಾಯ. ಚಬಾಯ ಅಂದ್ರೇನು? ತಿನ್ನೋದು. ತನ್ನ ಹೊಟ್ಟೆಗೆ ತುಂಬಿಸ್ಕೊಂತ ಬಂತು ಚಬಾಯ. ತಿಂತ 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 ಏನ್ ಮಾಡ್ತಂತೆ? ಎರಡೂ ಕಡೆ ರೊಟ್ಟಿ ಖಾಲಿ ಆಗ್ತಾ. ಆ ಬೆಕ್ಕುಗಳು ಏನ್ ಮಾಡ್ತದವೆ? ಆ ದಟ್ಟ ಶಿಖಾಮಣಿ ಬೆಕ್ಕುಗಳು ಹಿಂಗೆ ನೋಡ್ತದ. ಕರೆಕ್ಟ್, ಹೌದಲ್ಲ ನೋಡ್ತಾ ನೋಡ್ರಿ. ಆಮೇಲೆ ಏನಾಯ್ತು? ರೋಟಿ ತೋಡಿ ಶೇಷ ರಹಿ ಜಾ. ರೋಟಿ ತೋಡಿ ಸ್ವಲ್ಪ ಉಳಿತು. ಈ ಕಡೆನೂ ಮುರ್ಕೊಂಡು ತಿಂತು, ಈ ಕಡೆನೂ ಮುರ್ಕೊಂಡು, ಎರಡು ಕಡೆ ಮುರಿತಾ 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 ಶೇಷ ರಹಿ ಜಾ. ಶೇಷ ಎಷ್ಟು ಉಳಿತು? ಶೇಷ ಸ್ವಲ್ಪ ಎಷ್ಟು ಉಳಿತಂತೆ. ಶೇಷ ರಹಿ ಜಾ. ಬಂದರ್ ಬೋಲಾ. ಏನ್ ಹೇಳ್ತಂತೆ ಕೋತಿ? ಬಂದರ್ ಬೋಲಾ ಸುನ್ ಲೋ ಅಬ್ ತುಮ್. ನೋಡಿ, ಇವೇನು ವಾದ ವಿವಾದ ಮಾಡಬೇಡಿ. ಸುನ್ ಲೋ ತುಮ್. ಸುಮ್ಮನೆ ಕೇಳ್ರಿ, ನಾನು ಹೇಳೋದು ಕೇಳ್ರಿ. ನೀವು ಜಗಳ ಮಾಡ್ಕೋಬಾರ್ದು. ನಾನು ಹೇಳೋದನ್ನ ಸರಿಯಾದ ರೀತಿ ಪಾಲನೆ ಮಾಡ್ಬೋದು. ಯಹ ಟುಕಡ ಮೇರಿ ಮಜ್ದೂರಿ. ನಾನು ನಿಮಗೆ ನ್ಯಾಯ ಹೇಳೋದಕ್ಕೆ ಬಂದವ. ನನಗೆ ಕೂಲಿ ಏನು, ಮಜ್ದೂರಿ ಏನು? ನನ್ನ ಕೂಲಿ ಏನು? ನಿಮಗೆ ನ್ಯಾಯ ಹೇಳ್ತೀನಿ. ನಾನು ನಿಮಗೆ ತಕಡಿ ತಂದು ನ್ಯಾಯ ಹೇಳಿದ್ನಲ್ಲ, ಅದಕ್ಕೆ ನನ್ನ ಕೂಲಿ ಏನು? ತಿನ್ನದ್ ರೊಟ್ಟಿ. ಏನ್ ಹೇಳ್ತಾ ಇದ್ ನೋಡಿ, ತುಕಡ ಮೇರಿ ಮಜ್ದೂರಿ. ಈ ತುಕಡ ಮಾಡ್ಕೊಂಡು ರೊಟ್ಟಿ ತಿಂದಲ್ಲ, ಅದೇ ನನ್ನ ಕೂಲಿ. ನನ್ನ ಕೂಲಿ ಅದೇನೆ. ಉಯಿ ಖಾಮ ಮೇರಿ ಕೂಲಿ ಹಂಗೇಳಿ ಒಂಚೂರು ಪನಿ ಕೊಡುತ್ತಾ ಇನ್ನೊಂದು ಸ್ವಲ್ಪ ಅದನ್ನು ತಿಂತಾನೆ. ಅದಕ್ಕೆ ಹೇಳ್ತಂತೆ ಉಯಿ ಖಾಮ ಮೇರಿ ಕೂಲಿ. ಮುಗೀತು, ಇಲ್ಲಿಗೆ ನನ್ನ ಕೆಲಸ ಇಲ್ಲ. ನಿಮಗೆ ಸಮಾಧಾನ ಆಯ್ತಾ?
ಬೆಕ್ಕುಗಳು ಎರಡು ಹಿಂಗೆ ಬಿಟ್ಕೊಂಡು ನೋಡ್ತಾ ಅಯ್ಯೋ ಇವನ ಮನೆಗೆ ಇಷ್ಟು ಉಳಿದಿತ್ತು ಅದನ್ನೂ ತಿಂತ ಮುಗೀತು ನಂದಿಲ್ಲಿ ಕೆಲಸ ಅಂತ ನೋಡ್ರಿ. ಬಿಲಿಯನ್ಗೆ ಕುಚ್ ಆತ್ಮ ಆಯಾ, ಅವೆರಡು ಬೆಕ್ಕುಗಳ ಕೈಗೆ ಒಂದು ಚೂರು ರೊಟ್ಟಿನೂ ಕೈಗೆ ಸೇರಲಿಲ್ಲ. ಆ ಎರಡೂ ಬೆಕ್ಕುಗಳಿಗೆ ಏನ್ ಸೇರಲ್ಲ, ಒಂದಿಷ್ಟು ಕೂಡ ರೊಟ್ಟಿ ಸೇರಲೇ ಇಲ್ಲ. ಏನ್ ಮಾಡೋದು, ಜಗಡೇ ಮೇ ಸಭಿ ಗವಾಯ್. ಜಗಳ ಆಡ್ದಂಗೆ ಇಬ್ರು ಹೊಂದ್ಕೊಂಡು ಹೊಂದಾಣಿಕೆ ಇದ್ದಿದ್ರೆ ಈ ಕೆಲಸ ಆಗ್ತದೆ. ಕೋತಿಗೆ ಅಷ್ಟು ರೊಟ್ಟಿ ಕೊಡಬೇಕಾಗಿತ್ತೆ, ಇಲ್ಲ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ವಸ್ತುವಿಗೋಸ್ಕರ ಆಗಿರ್ಬೋದು, ಒಂದು ಹೊಲ ಇರ್ಬೋದು, ಒಂದು ಮನೆ ಇರ್ಬೋದು, ಆಸ್ತಿ ಇರ್ಬೋದು, ಹಣ ಇರ್ಬೋದು, ಯಾವುದನ್ನೇ ನಾವು ಅಣ್ಣ ತಮ್ಮಗಳು ಹಂಚಿಕೊಳ್ತಕ್ಕಂಥ ವಿಚಾರದಲ್ಲಿ, ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಪಾಲು ವಿಭಾಗ ಆಗಿರ್ಬೋದು, ಯಾವುದನ್ನೇ ಆಗಲಿ ಎಲ್ಲರೂ ಕೂತ್ಕೊಂಡು ಮುಖಾಮುಖಿ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡ್ಕೊಂಡಿದ್ರೆ ಆದ್ರೆ ನಮಗೆ ಲಾಭ ಆಗುತ್ತೆ. ನಾವು ನಮ್ಮಲ್ಲಿ ನಾವು ಜಗಳ ಮಾಡಿಕೊಂಡು ಹೊಂದಾಣಿಕಿಲ್ಲ ಅಂದ್ರೆ ಬೇರೆಯವರನ್ನ ಕರೆಸ್ತೀವಿ ನೋಡಿ, ಮೂರನೇವರನ್ನ ಕರೆಸಿದಾಗ ಅವನು ನಮ್ಮಿಂದ ಸಾಕಷ್ಟು ಹಣವನ್ನು ತಿಂತಾನೆ. ಮತ್ತೆ ನಿಮಗೆ ನಿನ್ನೆ ಇವತ್ತು 2 ದಿವಸ ನಿಮಗೆ ಪಂಚಾಯತಿ ಮಾಡಿದ್ದಾರೆ, ನನಗೇನ್ ಕೊಟ್ರಿ, ಮತ್ತೆ ಒಂದು 10,000 ಕೊಡ್ರಿ, ಒಂದು 20,000 ಕೊಡ್ರಿ, ಆಸ್ತಿನ ಇಬ್ರು ಸೇರಿ ಮಾರಿ ಎಷ್ಟು 10 ಲಕ್ಷಕ್ಕೆ ಮಾರಿದ್ರ, ನನಗೊಂದು 50,000 ಕೊಡ್ರ. ನೀವು ಅಷ್ಟು ರೇಟ್ಗೆ ಹೋಗ್ತಾನೆ ಇರಲಿಲ್ಲ, ನಾನು ಅವ್ರನ್ನ ಹಿಡಿದು ಅಷ್ಟು ರೇಟಿಗೆ ಮಾರ್ಸೀನಿ. ಹೌದಾ, ನೀವೆಲ್ಲಿ ಮಾರ್ತಿದ್ರಿ, ನಿಮ್ ಕೈ ಆಗ್ತದಲ್ಲ. ನಿಮ್ಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ, ಬರೀ 5 ಲಕ್ಷಕ್ಕೆ ತಗೊಳ್ತಾ ಇರಲಿಲ್ಲ, 10 ಲಕ್ಷ ರೂಪಾಯಿ ಕೊಟ್ಟಿನಿ. ನೀವು ನನಗೊಂದು 1 ಲಕ್ಷ ಕೊಡ್ರೆ, ಇಲ್ಲಪ್ಪ ನಾನು ಕೊಡ್ದಿದ್ರು ನಾನು ಕೇಳಲ್ಲ, ನನಗೆ ಕೊಡ್ಲೇಬೇಕು ಅಂತ ಆವಾಜ್ ಆಗ್ತಾನೆ. ಅವನಿಗೆ ಅವನಿಗೆ 1 ಲಕ್ಷ ಕೊಡೋಂಥದ್ದೇನಿತ್ತು, ನಮ್ಮ ಆಸ್ತಿ ನಾವು ಮಾರಿ ನಮ್ಮ ಅಣ್ಣ ತಮ್ಮಗಳು ನಾವೇ ಹಂಚ್ಕೊಂಡು ಯಾರಾದ್ರೂ ಒಬ್ರು ಸೋತ್ಕೊಂಡ್ರಾಯ್ತು. ಅಣ್ಣ ಒಂದು 5,000 ಜಾಸ್ತಿ ತಗೋಬಹುದು, ತಮ್ಮ ಒಂದು 10,000 ಜಾಸ್ತಿ ತಗೋಬಹುದು, ಅಕ್ಕಗೊಂದು 5,000 ಹೆಚ್ಚಿಗೆ ಕೊಡ್ಬೋದು, ತಂಗಿಗೊಂದಿಷ್ಟು ಕಡಿಮೆ ಕೊಡ್ಬೋದು. ನಾವೇ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಬಿಡು ಅನ್ನೋದು. ಆದ್ರೆ ಮತ್ತೊಬ್ಬರಿಗೆ ನಾವು ಹಣವನ್ನು ಕೊಡೋದೇನಿತ್ತು, ಅದಕ್ಕೋಸ್ಕರ ನಾವು ಯಾವುದೇ ಪಾಲು ವಿಭಾಗ ಮಾಡ್ಕೋಬೇಕಾದ್ರೆ ಸಮಾಧಾನವಾಗಿ ಶಾಂತಿಯಿಂದ ಹಂಚಿಕೆ ಮಾಡ್ತೀವಿ. ಅದು ಬಿಟ್ಟು ನಾವು ಉದ್ವೇಗಕ್ಕಾಗ್ಲಿ, ಆವೇಶಕ್ಕಾಗ್ಲಿ, ಜಗಳಕ್ಕಾಗ್ಲಿ ಹೋಗೋದು ವಿದ್ಯಾವಂತ ಲಕ್ಷಣನೇ ಅಲ್ಲ. ನೀವು ಮುಂದೆ ಬದುಕಿ ಬಾಳ್ತಕ್ಕಂಥವ್ರದಿರಿ, ಮುಂದೆ ನೀವು ಕೂಡ ಮುಂದೆ ದೊಡ್ಡವರಾಗಿ ನೀವು ಪಾಲು ವಿಭಾಗ ತಗೊಳ್ಳೋಂಥ ವಿಚಾರನೂ ಬರ್ಬೋದು. ನಿಮ್ಮ ಅಪ್ಪಾಜಿ ಕಡೆ ಇದ್ದಲ್ಲ, ಅಮ್ಮನ ಕಡೆದಲ್ಲಿ ಯಾರ್ದೋ ಬಂದಾಗ ನೀವು ಜಗಳ ಮಾಡಕ್ ಒಂದೇ ಸಲ ಕುಸ್ತಿಗೆ ಬಿಡೋದು, ಜಗಳ ಮಾಡಕ್ಕೆ ಹೋಗ್ಬಾರ್ದು. ನಿಧಾನ ಮಾಡಿ ಕೂತ್ಕೊಳ್ಳಿ. ಎಷ್ಟಿದೆ ಆಸ್ತಿ, ಇಷ್ಟಿದೆ. ಎಷ್ಟು ಜನ ಇದೀವಿ, 3 ಜನ ಇದೀವಿ. ಆಸ್ತಿ ಎಷ್ಟೈತೆ, 3 ಎಕರೆ. 3 ಎಕರೆ, ನಿನಗೆ 1 ಎಕರೆ, ನಿನಗೆ 1 ಎಕರೆ, ನಿನಗೆ 1 ಎಕರೆ. ನನಗೆ ಆ ಕಡೆ ಭಾಗದ ಬೇಡ, ಅದು ಮುಳುಗ್ತಾ ಇದೆ, ಕೆರೆ ಮುಳುಗೋದು ಬೇಡ, ನನಗೆ ಮಧ್ಯದ್ದೇ ಬೇಕು, ನನಗೆ ಈ ಕಡೆ ಲಾಸ್ಟ್ ಇದ್ದೇ ಬೇಕು, ನನಗೆ ಮಧ್ಯದ್ ಬೇಕು ಅಂತ ಹೊಡೆದಾಡ್ತಿರ್ತಾರೆ. ಹೌದಾ, ಅದು ತಗೊಳಕ್ ಯಾರು ಇಷ್ಟಪಡಲ್ಲ ಲಾಸ್ಟ್ ಇಂದ. ನೋಡಪ್ಪ, ಎಲ್ಲ ಮಾಡಬಾರ್ದು. ಯಾರೋ ಒಬ್ರು ಅಣ್ಣ ತಮ್ಮರು 3 ಜನರಿಗೆ ಸೋಲ್ಬೇಕು, ಅಮ್ಮನೇ ಆಗಿರ್ಬೋದು, ಅಣ್ಣನೇ ಆಗಿರ್ಬೋದು. ಚಿಕ್ಕವ್ರು ಸೋಲಲ್ಲ, ದೊಡ್ಡವರು ಆಯ್ತಪ್ಪ, ನೀವು ಯಾವ್ದು ಬಿಡ್ತೀರೋ ನನಗೆ ಅದಿಲ್ಲಪ್ಪ. ನೀವಿಬ್ರು ಅಣ್ಣ ತಮ್ಮ, ನಾನು ದೊಡ್ಡವನು, ನೀನು ಮಧ್ಯದವನು, ನೀನು ಚಿಕ್ಕವನು, ನೀವಿಬ್ರು ಯಾವುದು ತಗೊಳ್ತೀರ ಅದು ತಗೊಂಡ್ಬಿಟ್ಟು ನನಗೆ ಕೊಡಲ್ಲ ಅಂತ ಅವನು ಏನಾದ್ರು ಹೇಳ್ದ ಅಂದ್ರೆ ಅವಾಗ ಅವರು ಆತ್ಮಸಾಕ್ಷಿಯಾಗಿ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ರು. ಯಾರು ಅಣ್ಣ, ನಮ್ಮ ದೊಡ್ಡಣ್ಣ ಹಿಂಗಂದ, ನಾವು ನಮ್ಮ ಅಣ್ಣ ಕೆಲಸ ಮಾಡಿ ನಾವು ಒಳ್ಳೆದ. ಅವಾಗ ಅವರು ಯೋಚನೆ ಮಾಡ್ತಾರೆ. ಅವ ಅಣ್ಣ ಹೇಳ್ತಾನೆ, ನೀವಿಬ್ರು ತಗೊಂಡು ನೀವು ಯಾವ್ದು ಬಿಟ್ರು ಅದೇ ಸಾಕು ಅಂತ ದುಃಖದಿಂದ ಹೇಳ್ತಾನೆ. ಅಣ್ಣ, ನಮ್ಮ ಅಣ್ಣಗೆ ಮೋಸ ಮಾಡಿದ್ರು, ಅಣ್ಣ ನೀನು ಇದನ್ನೇ ತಗೊಳ್ಳೋಣ, ನಾನು ಇದನ್ನು ತಗೊಳ್ಳ. ನಾನು ಯಾಕಂದ್ರೆ ಕೆಲಸದಲ್ಲಿ, ನೀನು ಕೆಲಸದಲ್ಲಿಲ್ಲ, ನೀನು ಬೇರೆ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತೀನಿ, ನನಗೆ ಕೆಲಸನೂ ಇದೆ, ಆಸ್ತಿನೂ ಇದೆ. ಅಣ್ಣ ನಿನ್ಗೆ ಒಳ್ಳೆಯ ಕಡೆ ಫಲವತ್ತ ಇರೋದು, ನೀನು ತಗೊಳ್ಳೋಣ, ನನಗೆ ಆ ಕಡೆ ಆಸ್ತಿನ ತಗೊಳ್ಳೋಣ, ನನ್ನ ನೌಕರಿ ಇದೆ, ನಾನು ಜೀವನ ಮಾಡ್ತೀನಿ, ನಿನಗೆ ಆಸ್ತಿನೇ ನಂಬಿಕೆ ಜೀವನ ಮಾಡೋದ್ರಿಂದ ನೀನು ಅದನ್ನೇ ತಗೊಳ್ಳೋಣ ಅಂತ ಒಬ್ಬ ಬುದ್ಧಿವಂತ ಈಗ ನಾನೇ ಅಂತ ಹೇಳ್ಬೋದ? ಹೌದಾ? ನನಗೆ 1 ತಿಂಗಳ ಸಂಬಳ, ಅವ್ರಿಗೇನು ಬರೋಲ್ಲ, ಅವ್ರು ಜಮೀನೇ ಹೆಚ್ಚಿಗೆ ಜೀವನ ಮಾಡೋದು. ಅಂತರಿ ನಾವು ಸೋಲ್ಬೇಕಾ? ಆಯ್ತಣ್ಣ, ನನಗೆ ಆಸ್ತಿ ಕೊಟ್ಟಲ್ಲ, ಕರ್ಲು
ಸ್ವಲ್ಪ ಖರಾಬಿರೋದು ಅದೇ ಮೊದಲನೇ ತಗೊಂಡು ನೀನು ಚೆನ್ನಾಗಿ ಮಾಡ್ಕೊಂಡಿರೋಣ ನನಗೆ ಅಯ್ಯೋ ನನ್ನ ತಮ್ಮ ನನಗೆ ಎಷ್ಟು ಸಂತೋಷವಾಗಿ ಒಪ್ಕೊಂಡು ನನಗೆ ಅದೇ ಇರೋಣ ಅಂತ ಅಂದಾಗ ಅವನೇನ್ ಮಾಡ್ತಾನೆ ಗೊತ್ತವಾಗ ನನ್ನ ತಮ್ಮ ನನಗೆ ಇದನ್ನು ಕೊಟ್ಟು ನನ್ನ ತಮ್ಮ ಅದನ್ನ ಆಸ್ತಿನೂ ಅವನೇ ಬಿಟ್ಟು ಇದು ನಮ್ಮ ಒಬ್ಬರಲ್ಲಿದ್ದಾನೆ ಅವನ ಜಮೀನು ನಾನೇ ಮಾಡ್ಬೇಕು ಅವನಿಗೆ ಬೆಳೆದು ಬಿತ್ತಿ ಜಮೀನ ಬೆಳೆಕೊಡ್ಬೇಕು ಅಂತ ಆಸೆ ಬರುತ್ತೆ ಅವನು ಬರುತ್ತಿಲ್ಲ ಬರುತ್ತಾ ಇಲ್ಲ ಖಂಡಿತ ಬರುತ್ತೆ ಅದೇನಾದ್ರೂ ನಾನು ಆ ರೀತಿ ಮಾಡ್ದಂಗೆ ನಾನೇ ಈ ಕಡೆ ತಗೊಂಡು ಅವನಿಗೆ ಆ ಕಡೆ ಬಿಟ್ರೆ ಅವನ ಆಸ್ತಿ ನಾನು ಮಾಡಿಕೊಡಲ್ಲ ನನ್ನ ವಿರುದ್ಧವಾಗಿ ಹೋರಾಡ್ತಾನೆ ಹೌದಾ ಅದಕ್ಕೋಸ್ಕರ ಇದನ್ನ ಮಾಡ್ಬೇಕು ಏನಾದ್ರೂ ಅಂತ ವಿಚಾರ ಬಂದಾಗ ವಿದ್ಯಾವಂತರಾಗಿರ್ತಕ್ಕಂಥವ್ರು ನಾವು ತಾಳ್ಮೆಯಿಂದ ಅದನ್ನ ನಮ್ಮಲ್ಲೇ ಹೊಂದಾಣಿಕೆ ಮಾಡಿಕೊಂಡು ನಾವು ಒಂದು ಹಂತಕ್ಕೆ ಬಂದಾದ್ರೆ ಆದ್ರೆ ನಿಜವಾಗ್ಲೂ ಸಮಾಜದಲ್ಲಿ ನಾವು ಒಂದು ಬೆಳಕನ್ನ ಕಾಣ್ತೀವಿ. ಇದು ಅದಕ್ಕೆ ಬಂದರ್ ಬಾಂಡ್ ಇದನ್ನ ಯಾಕೆ ಕೊಟ್ಟಿದ್ದಾನೆ? ಕೋತಿಯ ಹಂಚಿಕೆ. ಒಂದು ಇಬ್ಬರು ಬೆಕ್ಕುಗಳು ಜಗಳವಾಡ್ತಕ್ಕಂಥ ಸಂದರ್ಭದಲ್ಲಿ ಮೂರನೇದು ಕೋತಿ ಬಂದು ಅದಕ್ಕೆ ತೀರ್ಮಾನ ಮಾಡೋದು. ಆದ್ರೆ ನಾವು ಮೂರನೇವನಿಗೆ ಲಾಭವನ್ನು ಮಾಡಿ ಯಾವತ್ತೂ ಕೂಡ ನಾವೇ ಅಡ್ಜಸ್ಟ್ ಮಾಡಿದ್ವಿ. ಹೆಣ್ಮಕ್ಳಿಗೂ ಇವತ್ತು ತಪ್ಪಿದೆ. ಗಂಡು ಮಕ್ಳಿಗೆ ಎಷ್ಟು ಸಮಪಾಲಿದೆಯೋ ಹೆಣ್ಮಕ್ಳಿಗೂ ಅಷ್ಟೇ ಸಮಪಾಲು ಇದೆ. ಗೊತ್ತಾಯ್ತು? ಆ ಸಮಪಾಲು ಬಂದಾಗ ಕೋರ್ಟ್ಗೆ ಹಾಕೋದು, ಕಚೇರಿಗೆ ಹಾಕೋದು, ಇನ್ನೊಬ್ಬರನ್ನ ಯಾರನ್ನೋ ಊರಿನಲ್ಲಿ ಹಿರಿಯರನ್ನ ಮುಖಂಡರು ಕರ್ಕೊಂಡ್ಬಂದು ಪಂಚಾಯತಿ ಮಾಡಿಸೋದು, ಈ ರೀತಿಯಾಗಿ ಮಾಡಬಾರ್ದು. ನೀವೇ ಬುದ್ಧಿವಂತರಾಗಿ ಅಣ್ಣ ನೀನು ಅಷ್ಟು ತಗೊಂಡು ನನಗೆ ಒಂದು ಸ್ವಲ್ಪ ಕಡಿಮೆ ಕೊಡೋಣ, ಅಕ್ಕ ನೀನೇ ಸ್ವಲ್ಪ ತಗೊಂಡು ನನಗೆ ಕಡಿಮೆ ಕೊಡಕ್ಕ ಅಂತ ನೀವೇ ಹೊಂದಾಣಿಕೆ ಮಾಡ್ಕೊಂಡ್ರೆ ಇದು ಮತ್ತೊಬ್ಬರ ಪಾಲು ಮೂರನೇವನಿಗೆ ಲಾಭ ಆಗೋದಿಲ್ಲ. ಅವೆಲ್ಲ ಆಸ್ತಿನೂ ಕೂಡ ನಮಗೆ ಸೇರ್ತವೆ. ಹೌದಾ? ಅರ್ಥ ಆಗ್ತಾ? ಇನ್ನೊಮ್ಮೆ ನೋಡ್ಕೊಳ್ಳಿ, ಹೇಳ್ತೀನಿ. ಮ್ಯಾವ್ ಮ್ಯಾವ್ ಬಿಲ್ಲಿ ಹಾಯಿ उठा कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई. ಏನೋ ಮ್ಯಾವ್ ಮ್ಯಾವ್ ಎಂದು ಸದ್ದು ಮಾಡುತ್ತಾ ಒಂದು ಬೆಕ್ಕು ಬಂತು. ಬರುವಾಗ ಉಟಾ ಕೈಸೆ ರೋಟಿ ಲಾಯಿ, ಎಲ್ಲಿಂದಲೋ ಬಾಯಲ್ಲಿ ಕಚ್ಚಿಕೊಂಡು ಒಂದು ರೊಟ್ಟಿಯನ್ನು ತಂದು. ತಬಿ ದೂಸರಿ ಬಿಲ್ಲಿ ಆಯಿ, ಆ ತಂದಂತ ರೊಟ್ಟಿಯನ್ನು ನೋಡಿ ಮತ್ತೊಂದು ಬೆಕ್ಕು ಆ ರೊಟ್ಟಿಯನ್ನು ಕಿತ್ಕೊಳ್ಳೋದಿಕ್ಕೆ ಬಂತು. ಉಸ್ನೆ ಬಿ ಕುಚ್ ಅಕड़ ದಿखाई, ಅದು ಹೇಳ್ತಂತೆ ನನಗೂ ಕೂಡ ಈ ರೊಟ್ಟಿಯಲ್ಲಿ ಅರ್ಧ ಪಾಲು ಇದೆ, ನನಗೆ ಸೇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಕೈತೆಗೆ ಗೋಲಿ ಹಾಕೋ ಮೇರಿ ರೊಟ್ಟಿ. ಎರಡನೇ ಬೆಕ್ಕು ಹೇಳ್ತಂತೆ ಇದು ನನಗೆ ಸೇರ್ತಕ್ಕಂಥ ರೊಟ್ಟಿ, ನನ್ನ ಪಾಲಿಗೆ ಬಂದದ್ದು. ಚಿಂಕೆಲಾಯಿತು ಈ ರೊಟ್ಟಿ, ಕಿತ್ಕೊಳ್ಳೋದಿಕ್ಕೆ ಹೋಯ್ತಂತೆ. ನನಗೆ ಸೇರೋದಿತ್ತು, ನನಗೆ ಅರ್ಧ ಭಾಗ ಕೊಡು, ನನ್ನ ರೊಟ್ಟಿ. ಮೇರಿ ರೊಟ್ಟಿ ಮುಚ್ಕೋದೇನೋ, ನನ್ನ ರೊಟ್ಟಿ ನನಗೆ ಕೊಡ್ತಿಲ್ಲೋ ಅಂತ ಜಗಳ ಆಡೋದಕ್ಕೆ ಶುರು ಮಾಡುತ್ತೆ. ನಹಿ ತೋ ಮುಸ್ಸೆ ಜಗಳಲೆ, ನೋಡೋ ನನ್ನ ಭಾಗದಲ್ಲಿ ರೊಟ್ಟಿ ನೀನು ಕೊಡ್ಲಿಲ್ಲ ಅಂದ್ರೆ ಜಗಳನೆ ರೊಟ್ಟಿ ನನಗೆ ಕೊಡು. ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಯಾವ ಎರಡು ಬೆಕ್ಕುಗಳು. ಇದನ್ನ ಜಗಳ ಮಾಡ್ತಕ್ಕಂಥ ವಿಚಾರವನ್ನ ಯಾರು ನೋಡುತ್ತೆ? ಕೋತಿ ಮರದ ಮೇಲೆ ನಿಂತ್ಕೊಂಡು ನೋಡಿ ಒಂದೊಂದೇ ಬೇಕಾಯ ಜಗಳ. ಈ ಎರಡು ಬೆಕ್ಕುಗಳು ಜಗಳ ಮಾಡ್ತಕ್ಕಂಥದ್ದನ್ನ ಆ ಮರದ ಮೇಲೆ ಕುತ್ಕೊಂಡು ಕೋತಿ ನೋಡ್ತಾ ಇದೆ. ಅಲ್ಲಿಂದ ಒಂದು ಬುದ್ಧಿವಂತ ಕೋತಿ ತಕ್ಕಡಿಯನ್ನು ಹಿಡ್ಕೊಂಡು ಬಂದಂತೆ ಹೊಲ ಜಗಳ ಟೀಕ್ ನೈ. ನೋಡಿ ಬೆಕ್ಕುಗಳ ಜಗಳವಾಡ್ತಕ್ಕಂಥದ್ದು ಸೂಕ್ತವಲ್ಲ, ಸರಿಯಲ್ಲ ಅಂತ ಹೇಳಿ ಹಾಂಟ್ಗೆ ಕಾನ ಬಾಲ್ಸ ಈಗ ರೊಟ್ಟಿಯನ್ನ ಈ ವಸ್ತುವನ್ನ ಭಾಗ ಮಾಡ್ಕೊಂಡು ಇಬ್ರು ಸರಿ ಭಾಗವಾಗಿ ತಿನ್ನೋಣ. ರೋಟಿಗೆ ತುಕಡೆ ತುಕಡೆ ಕರೆದೆ. ಆ ಬುದ್ಧಿವಂತ ಕೋತಿ ಒಂದು ರೊಟ್ಟಿಯನ್ನ ಎರಡು ತುಂಡುಗಳನ್ನಾಗಿ ಮಾಡಿ ಎರಡು ತಕ್ಕಡಿ ಭಾಗದಲ್ಲಿ ಇಟ್ಟಂತೆ. ಬಂದನ್ನೇ ಪರಡೋಪರ್ ಗರ್ಗೆ ಕೋತಿ ಆ ರೊಟ್ಟಿಯನ್ನು ಎತ್ಕೊಂಡು ಉಳಿದ ಹೆಚ್ಚು ಭಾಗವನ್ನು ಏನ್ ಮಾಡ್ತಾ ಬಂತಂತೆ, ಗರ್ಗೆ ತಿಂತ ತಿಂತ ಬಂತು. ಅಧಿಕ ಜೋ ದೇಕ ತುಕಡ ಖಾಯ, ಹೆಚ್ಚುವರಿ ಆಗಿರ್ತಕ್ಕಂಥ ಮುರ್ಕನ್ನು ಮುರಿಯೋದು ತಿನ್ನೋದು. ಬಡ ದೂಸರ ಉಸೆ ಚಬಾಯ, ಹೆಚ್ಚಾಗಿದ್ದನ್ನ ಕಟ್ ಮಾಡ್ತಾ ತಿಂತ ತೋರಿಸ್ತಾ ಬಂತು. ಬಲಿಗೆ ಅವೆರಡೂ ಬೆಕ್ಕುಗಳು ಸುಮ್ಮನೆ ನೋಡ್ತಾನೆ ಇರೋದು. ರೋಟಿ ತೋಡಿ ಶೇಷ್ ರಹಿ ಜಬ್, ರೊಟ್ಟಿ ಮುರಿತಾ ಏನು ಸ್ವಲ್ಪ ಭಾಗ ಉಳಿತು. ಬಂದರ್ ಹೋಗ ಗೊತ್ತಿ ಹೇಳ್ತಂತೆ, ನೋಡು ಬೆಕ್ಕುಗಳ, ನಾನು ನಿಮಗೆ ನ್ಯಾಯ ತೋರಿಸ್ಕೊಡ್ತೀನಿ, ಸುಮ್ಮನೆ ನೋಡ್ತಾ ಕೂತ್ಕೊಳ್ಳಿ, ಏನು ಮಾಡಬೇಡ್ರಿ. ಯಾ ತುಕಡೋಂಗೆ ಮೇಲೆ ಮಸ್ದೂರಿ ಈ ಬಂದದ್ದು
ಟುಕ್ಡ ತಿಂತ ಬಂತಲ್ಲ, ಇದು ನನ್ನ ನಿಮಗೆ ನ್ಯಾಯವನ್ನು ದೊರಕಿಸಿಕೊಟ್ಟದಕ್ಕೆ ನನ್ನ ಪಾಲಿನ ಇದು ಕೂಲಿ ಅಂತ ಹೇಳ್ತಕ್ಕಂಥ ವಿಚಾರವನ್ನ ಹೇಳ್ತಂತೆ. ಉಯಿ ಕಾಮನ ಮೇರಿ ಪೂರಿ, ಇಲ್ಲಿಗೆ ಸಂಪೂರ್ಣ ನಿಮ್ ಕೆಲಸ ಮುಗಿತು. ಇಲ್ಲಿ ಯೋಗ್ಯ ಕುಚ ಆತ್ಮಹಾಯ, ಎರಡು ಬೆಕ್ಕುಗಳ ಕೈಲಿ ಏನೊಂದು ಕೂಡ ವಸ್ತು ಸೇರಲಿಲ್ಲ. ಜಗಡೇ ಮೇಲ ಈ ಜಗಡದಲ್ಲಿ ಎರಡೂ ಕೂಡ ಹೊಂದಾಣಿಕೆ ಇರುತ್ತೆ. ಈ ರೊಟ್ಟಿಯನ್ನ ಬೀಸಬಹುದಾಗಿತ್ತು, ಆದ್ರೆ ಆ ರೊಟ್ಟಿಯೆಲ್ಲ ಯಾರು ಬಾಯಿಸಿರ್ತೋ ಕೋತಿ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾನೆ ಬಂದರ್ ಬಾಂಡ್, ಕೋತಿಯ ಹಂಚಿಕೆ. ಕೋತಿ ಯಾವ ರೀತಿ ಹಂಚುತ್ತ ನೋಡಿ, ಈ ಬುದ್ಧಿವಂತ ಕೋತಿ ಇಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದನ್ನ ನಾವಿಲ್ಲಿ ಇದರ ಹಿನ್ನೆಲೆ ಏನು, ನಾವು ಯಾವ ರೀತಿ ಇದ್ರ ಅರ್ಥ ಏನು ಅನ್ನೋದನ್ನ ನೀವು ಸರಿಯಾದ ರೀತಿ ತಿಳ್ಕೊ. ಅರ್ಥ ಆಯ್ತಾ? ಯಾರು ಓದ್ತೀರ ಪದ್ಯ? उधर कहीं से रोटी लाई, तभी दूसरी बिल्ली आई, उसने भी कुछ अकड़ दिखाई. बोली यहाँ तो मेरी रोटी, छीन के लाई तू की रोटी. मेरी रोटी मुझको दे दो, यही तो मुझसे झगड़ ले लो. नहीं तो मुझको मुझसे झगड़ ले लो. बंदर ने देखा यहाँ झगड़ ले, तराजू वाहन से आड़ा, आड़ा. बोला झगड़ा ठीक नहीं है. नहीं है. बांट के खाना बात सही है. रोटी के दो टुकड़े करके टुकड़े करके बंदर ने पलड़ों पर करके अधिक जो देखा टुकड़ा खाया, बंदर बड़ा दूसरा उसे चबाया. रोटी थोड़ी शेष रही जब बंदर बोला सुन लो अब तुम, यहाँ टुकड़ा मेरी मजदूरी, वही कामना मेरी पूरी. बिल्लियों के कुछ आत्महाया, झगड़े में था सभी गवाया. ನೋಡಿ ಮಕ್ಕಳೇ, ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ. ಏನು ಬರೀಬೇಕು ಅಂತಂದ್ರೆ, ಏನು ಹೋಮ್ವರ್ಕ್ ಅಂದ್ರೆ ಬರೀತೀನಿ ನೋಡಿ. ಒಂದು ಪ್ರಶ್ನೆ, ಗೃಹ ಕಾರ್ಯ, ಗೃಹ ಕಾರ್ಯಕ್ಕೆ ಒಂದು ಪ್ರಶ್ನೆ ಬರೀಬೇಕು ನೀವು. ಗೃಹ ಕಾರ್ಯ ಅಂದ್ರೇನು? ಗೃಹ ಕಾರ್ಯ ಅಂದ್ರೇನು? ಹೋಮ್ವರ್ಕಿಗೆ 5 जंगली जानवर, 5 जंगली जानवर का नाम लिखिए. 5 ಕಾಡು ಪ್ರಾಣಿಗಳ ಹೆಸರನ್ನು ಬರೆಯಿರಿ. 5 पालतू जानवर, पालतू जानवर का नाम लिखिए. 5 ಕಾಡು ಪ್ರಾಣಿಗಳ ಹೆಸರು. ಜಂಗಲಿ ಜಾನುವಾರು ಅಂದ್ರೆ ಕಾಡು ಪ್ರಾಣಿಗಳು, ಗೊತ್ತಾಯ್ತಾ? ಜಂಗಲಿ ಜಾನುವಾರು ಅಂದ್ರೆ ಕಾಡು ಪ್ರಾಣಿಗಳು, ಪಾಲ್ತು ಜಾನುವಾರು ಅಂದ್ರೆ ಸಾಕು ಪ್ರಾಣಿಗಳು. ಪ್ರಾಣಿಗಳ ಒಂದು ಹೆಸರು ಪಟ್ಟಿ ಮಾಡ್ಬೇಕು ಹೀಗೆ, ಗೊತ್ತಾಯ್ತಾ? ಇದು ಕಾಡು ಪ್ರಾಣಿ, ಇದು ಸಾಕು ಪ್ರಾಣಿ. 5 ಪಟ್ಟಿ ಮಾಡ್ಕೊಂಡು ನೀವು 5 ಸಾಕು ಪ್ರಾಣಿಗಳು, 5 ಕಾಡು ಪ್ರಾಣಿಗಳ ಹೆಸರನ್ನು ನಾಳೆ ಬರ್ಕೊಂಡು. ಅರ್ಥ ಆಗಿದೆಯಾ ಪದ್ಯ? ಓಕೆ.